ಸೊ ನಿಮ್ಮ ಜೊತೆ ಮೈಕಲ್ ಕೂಡ ಕಾರತಿದ್ರು. ಸೊ ಎಲ್ಲರೂ ಆ್ಯಕ್ಚುಲಿ ಡಬಲ್ ಎಲಿಮಿನೇಷನ್ ಅಂತಾನೆ ಅಂದ್ಕೊಂಡಿದ್ರು. ಹೌದು. ಆದರೆ ನೋಡಿದ್ರೆ ಮೈಕಲ್ ಇನ್ನೂ ಅಲ್ಲೇ ಇದ್ದಾರೆ. ನೀವೇನು ಅಂದ್ಕೊಂಡಿದ್ರಿ ಆ್ಯಕ್ಚುಲಿ ನಿಮ್ಮ ಮನಸ್ಸಲ್ಲಿ ಏನು ಮಾಡ್ತಾರೆ? ಈ ಬಗ್ಗೆ ಅಂತೂ ತುಂಬಾನೇ ನೋವಿದೆ. ಸ್ಪೆಷಲಿ ಮನೆಗೆ ಹೋಗ್ಬೇಕಾದ್ರೂ ನಾನು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿದ್ರಿಂದ ನನಗೊಂದು ಬೇರೆ ಥರನೇ ಎಂಟ್ರಿ ಸಿಕ್ತು. ಆವಾಗಲೂ ಸುದೀಪ್ ಸರ್ನ ಭೇಟಿ ಮಾಡಿಲ್ಲ. ಡಬಲ್ ಎಲಿಮಿನೇಷನ್ ಅಂತೂ ಆಗಲ್ಲ ಅಂತ ನನ್ನ ಒಂದು ಮನಸ್ಸು ಹೇಳ್ತಾ ಇತ್ತು. ಸೊ ಅದಕ್ಕೆ ಅಲ್ಲಿ ನನ್ನ ಒಂದು ಸೇವ್ ಆಗ್ಬೋದು ಅಂತ ಒಂದು ಅನ್ಕೊಂಡಿದ್ದೆ. ಎಲ್ಲಿ ಎಡವಿದ್ದು ಅನ್ಸುತ್ತೆ ನಿಮಗೆ? ನಾನಾಗಿದ್ದು ಆಡ್ಬೇಕೇನಿದೆ ಅದನ್ನ ನಾನು ಆಡಿದ್ದೀನಿ. ಸೊ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಸುಮ್ಮನೆ ಐ ಥಿಂಕ್ ಚೇರಲ್ಲಿ ಕೂತ್ಕೊಂಡು ಒಂದು 15 ಮಿನಿಟ್ಸ್ ಕಣ್ಣೀರು ಬರದೆ ಮನಸ್ಸೊಳಗಡೆನೆ ಆಗ್ತಿದ್ದು. ಸರ್ ಮೊದಲಿಗೆ ಬಿಗ್ ಬಾಸ್ ಇಂದ ಒಂದು ಶಾರ್ಟ್ ಜರ್ನಿ ನಿಮ್ಮದು. ಸೊ ಅನುಭವ ಹೇಗಿತ್ತು ಸರ್? ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಚಿಕ್ಕ ಆದ್ರೂ ಒಂದು ಪುಟ್ಟದ ಜರ್ನಿನ ನಾನು ಸಮಪ್ ಮಾಡ್ಬೋದಾದ್ರೆ ಒಂದು ಅದ್ಭುತವಾದ ಅನುಭವ. ಒಂದು ಬಿಗ್ ಬಾಸ್ ಜರ್ನಿ ಏನಿದೆ ಅದೊಂದು ಲೈಫ್ ಲಾಂಗ್ ಮರೆಯಲಾರದ ಒಂದು ಅನುಭವ. ಲೈಫಲ್ಲೇ ಬಂದಿರೋಂಥ ಒಂದು ಕೆಲವೊಂದು ಬ್ಯೂಟಿಫುಲ್ ಮೆಮೊರೀಸಲ್ಲಿ ಇದು ಐ ಥಿಂಕ್ ಟಾಪಲ್ಲಿ ಆ್ಯಡ್ ಆಗಿರುತ್ತೆ. ನಾನು ಜೀವನದಲ್ಲಿ ಬೇರೆ 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 ಥರ ಒಂದು ಆ್ಯಕ್ಟಿವಿಟೀಸ್ ಆಗಲಿ, ಫಿಲಮ್ ಇಂಡಸ್ಟ್ರಿಯಲ್ಲಿ ಫಿಲಮ್ ಆಗಲಿ, ಅಥವಾ ಕ್ರಿಕೆಟ್ ಮೈದಾನದಲ್ಲಿ ಕ್ರಿಕೆಟ್ ಆಡಿ ಅಥವಾ ಒಂದು ಬಾಕ್ಸಿಂಗ್ ರಿಂಗಲ್ಲಿ ಬಾಕ್ಸಿಂಗ್ ಆಡಿ, ಈ ಥರ ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಮಾಡ್ಕೊಂಡು ಬಂದವನು. ಬಟ್ ಬಿಗ್ ಬಾಸ್ ಅಂತ ಒಂದು ಮನೆಯಲ್ಲಿ 30 ದಿನ ಏನಿದ್ದೆ, ಒಂದು 4 ವಾರ ಏನು ನಾನು ವಾಸ ಮಾಡಿ ಬಂದಿದ್ದೀನಿ. ಅಲ್ಲಿ ಒಂದು ಬೇರೆ ಅಟ್ಮಾಸ್ಫಿಯರನ್ನು ನೋಡಿ, ಜನರ ಹತ್ರ ಎಲ್ಲ ಕಂಟೆಸ್ಟೆಂಟ್ ಜೊತೆ ಒಂದು ಬೆರೆತು ಬಂದು ಆಟ ಆಡಿ ಬಂದಿರೋಂಥ ಎಕ್ಸ್ಪೀರಿಯನ್ಸ್ ನನಗೆ ಯಾವತ್ತು ಐ ಥಿಂಕ್ ಲೈಫ್ ಚೇಂಜಿಂಗ್ ಮೊಮೆಂಟ್ಸಲ್ಲಿ ಒಂದಿರತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಜೊತೆ ಮೈಕಲ್ ಕೂಡ ಕಾರತಿದ್ರು. ಸೊ ಎಲ್ಲರೂ ಆ್ಯಕ್ಚುಲಿ ಡಬಲ್ ಎಲಿಮಿನೇಷನ್ ಅಂತಾನೆ ಅಂದ್ಕೊಂಡಿದ್ರು. ಹೌದು. ಆದರೆ ನೋಡಿದ್ರೆ ಮೈಕಲ್ ಇನ್ನೂ ಅಲ್ಲೇ ಇದ್ದಾರೆ. ನೀವೇನು ಅಂದ್ಕೊಂಡಿದ್ರಿ ಆ್ಯಕ್ಚುಲಿ ನಿಮ್ಮ ಮನಸ್ಸಲ್ಲಿ ಏನು ಮಾಡ್ತಾ ಇದ್ರಿ? ಇಲ್ಲ, ಡಬಲ್ ಎಲಿಮಿನೇಷನ್ ಇರ್ಲಿಕ್ಕಿಲ್ಲ ಅಂತಾನೆ ನನ್ನ ಮನಸ್ಸಲ್ಲಿ ಬಂದಿದ್ದು, ನನ್ನ ಒಂದು ಗೆಸ್ ಪ್ರಕಾರ. ಸೊ ಎಲಿಮಿನೇಷನ್ ಅದೇ ಒಂದು 3 ಇದು ಕೊಟ್ಟಿದ್ರು, ಲೈಕ್ ಆಪ್ಷನ್. ಒಂದ ಡಬಲ್ ಎಲಿಮಿನೇಷನ್ ಆಗತ್ತೆ, ಇಲ್ಲ ಸಿಂಗಲ್ ಆಗ್ಬೋದು, ಅಥವಾ ಯಾರು ಎಲಿಮಿನೇಟ್ ಆಗ್ಲಿಕ್ಕಿಲ್ಲ ಅಂತ. ಸೊ ಡಬಲ್ ಎಲಿಮಿನೇಷನ್ ಅಂತೂ ಆಗಲ್ಲ ಅಂತ ನನ್ನ ಒಂದು ಮನಸ್ಸು ಹೇಳ್ತಾ ಇತ್ತು. ಸೊ ಅದಕ್ಕೆ ಅಲ್ಲಿ ನನ್ನ ಒಂದು ಸೇವ್ ಆಗ್ಬೋದು ಅಂತ ಒಂದು ಅನ್ಕೊಂಡಿದ್ದೆ. ಸೆಕೆಂಡ್ಲಿ, ಯಾರು ಸೇವ್ ಆಗದೇನು ಇರೋ ಅಂಥ ಪರಿಸ್ಥಿತಿನೂ ಇರಲ್ಲ, ಬಟ್ ಒಬ್ರಂತೂ ಹೋಗ್ತಾರೆ. ಸೊ ಕಾರಲ್ಲಿ ಹೋಗ್ಬೇಕಾದ್ರೆ ನನಗೆ ಇಷ್ಟೇ ಇದ್ದಿದ್ದು, ನಾನು ಈ ವಾರ ಚೆನ್ನಾಗಿ ಆಡಿದ್ದೀನಿ, ನನ್ನ ಬೆಸ್ಟ್ ಏನು ಕೊಡಬೇಕಿತ್ತು ಅದನ್ನ ಕೊಟ್ಟಿದ್ದೀನಿ. ಸೊ ಆ ಪ್ರಕಾರ ನೋಡೋದಾದ್ರೆ ನಾನು ಸೇವ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ. ಸೊ ಆ್ಯಕ್ಚುಲಿ ಎಲ್ಲರೂ ಹೊರಗೆ ಬಂದಾಗ ಸುದೀಪ್ ಸರ್ ಜೊತೆ ಒಂದು ಮಾತುಕತೆ ಆಗ್ತಾ ಇತ್ತು, ಅವ್ರ ದರ್ಶನ ಆಗ್ತಾ ಇತ್ತು. ಹೌದು. ಆದರೆ ಅನ್ಫಾರ್ಚುನೇಟ್ಲಿ ನಿಮಗೆ ಅವಕಾಶ ಸಿಗಲಿಲ್ಲ. ಈ ಬಗ್ಗೆ ಖಂಡಿತ ನಿಮಗೆ ಒಂದು ಬೇಸರ ಅಂತೂ ಇದ್ದೇ ಇರುತ್ತೆ. ಖಂಡಿತ ಇದೆ. ಸೊ ಈ ಬಗ್ಗೆ ಅಂತೂ ತುಂಬಾನೇ ನೋವಿದೆ. ಸ್ಪೆಷಲಿ ಮನೆಗೆ ಹೋಗ್ಬೇಕಾದ್ರೂ ನಾನು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿದ್ರಿಂದ ನನಗೊಂದು ಬೇರೆ ಥರನೇ ಎಂಟ್ರಿ ಸಿಕ್ತು. ಆವಾಗಲೂ ಸುದೀಪ್ ಸರ್ನ ಭೇಟಿ ಮಾಡಿಲ್ಲ. ಹೊರಗೆ ಬರಬೇಕಾದ್ರೂ ಐ ಥಿಂಕ್ ಅವತ್ತು ನನಗೆ ಅನ್ಫಾರ್ಚುನೇಟ್ಲಿ ಸುದೀಪ್ ಸರ್ನ ಭೇಟಿ ಮಾಡೋಕ್ಕೆ ಒಂದು ಅಪರ್ಚುನಿಟಿ ಅದು ಮಿಸ್ ಮಾಡಿದೆ. ಬಟ್ ಬಿಗ್ ಬಾಸ್ ಸೀಸನಲ್ಲಿ ಆಡೋದಕ್ಕೆ ಸಿಕ್ಕಂಥ ಒಂದು ಇಷ್ಟು ದೊಡ್ಡ ಅಪರ್ಚುನಿಟಿಯಲ್ಲಿ ನಾನು ಬಿಗ್ ಬಾಸ್ ಟೀಮ್ ಮತ್ತೆ ಓವರ್ ಆಲ್ ಬಿಗ್ ಬಾಸ್ಗೆ ಫಸ್ಟ್ ಆಫ್ ಆಲ್ ತುಂಬಾನೇ ಚಿರಋಣಿಯಾಗಿದ್ದೀನಿ. ಸೊ ಆ ಮೊಮೆಂಟಲ್ಲಿ ಅವ್ರು ನಂಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಬಟ್ ಅದೇ ಕಿಚ್ಚ ಸುದೀಪ್ ಸರ್ನ ಭೇಟಿಯಾಗೋ ಅವಕಾಶ ಅಂತೂ ಕೊಡ್ತಾರೆ ಫಿನಾಲೆಯಲ್ಲಿ. ನಾನು ಹೆಂಗು ಫಿನಾಲೆಗೆ ಹೋಗ್ತೀನಿ. ಸೊ ಬಟ್ ಇನ್ ಬಿಟ್ವೀನ್ ಕಿಚ್ಚ ಸರ್ನ ಭೇಟಿಯಾಗಿ ನನ್ನ ಒಂದು ಜರ್ನಿನ ಹೇಗೆ ಆಡಿದ್ದೀನಿ, ಅವರ ಒಂದು ಮಾತುಗಳಿಂದ ಕೇಳೋ ಒಂದು ನನಗೆ ಅಪರ್ಚುನಿಟಿ ಕೊಡಬಹುದು ಅನ್ನೋ ಒಂದು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ಅದು ಬಂದ್ರೆ ನನಗೆ ತುಂಬಾನೇ ಖುಷಿ ಆಗುತ್ತೆ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ್ಮೇಲೆ ಅವಿನಾಶ್ ಅವ್ರು ಮಾಡಿದ ಮೊದಲ ಕೆಲಸ ಏನು? ಸುಮ್ಮನೆ ಐ ಥಿಂಕ್ ಚೇರಲ್ಲಿ ಕೂತ್ಕೊಂಡು ಒಂದು 15 ಮಿನಿಟ್ಸ್ ಕಣ್ಣೀರು ಬರದೆ ಮನ್ಸೊಳಗಡೆನೆ ಆಗ್ತಿದ್ದು. ಸೊ ಇದೇ ನಾನು ಮಾಡಿದಂತ ಒಂದು ಮೊದಲ ಕೆಲಸ. ಸೊ ಅಷ್ಟು ಎಮೋಷನಲ್ ಆಗಿದ್ರಿ ಆಕ್ಚುಲಿ? ತುಂಬಾನೇ ಎಮೋಷನಲ್ ಆದೆ. ತುಂಬಾನೇ ಅಂದ್ರೆ ನನಗೆ ಮುಂದೆ ಯಾರು ಬರ್ತಾ ಇದ್ದಾರೆ, ಯಾರು ಅಂದ್ರೆ ಜನರನ್ನ, ನಮ್ಮ ಒಂದು ಮನೆ ಸದಸ್ಯರು ಯಾರಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಫಸ್ಟ್ ಟೈಮ್ ನಾನು ಬೇರೆ ಜನರನ್ನ ನೋಡ್ತಾ ಇದ್ದೀನಿ ಆಫ್ಟರ್ 30 days. ಸೊ ಆ ಫೀಲಿಂಗ್ ಬೇರೆ ಇತ್ತು.
ಯಾಕೋ ಇಷ್ಟ ಆಗ್ತಿರ್ಲಿಲ್ಲ. ಯಾರನ್ನು ಆ ಮನೆ ಸದಸ್ಯರನ್ನ ಬಿಟ್ಟು ಯಾರೋ ಬೇರೆ ಎಲ್ಲ ಬರ್ತಾ ಇದ್ದಾರೆ ಅಂದ್ರೆ ಕ್ರೂ ಇರ್ತಾರೆ ಅಥವಾ ಹೊರಗಡೆ ಬಂದಿದ್ದೀನಲ್ಲ ಅಂತ. ಸೊ ಯಾರ ಜನರನ್ನು ನೋಡಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ತುಂಬಾನೇ ಇಮೋಷನಲ್ ಆಗಿದ್ದೆ. ಯಾಕೋ ಅಲ್ಬೇಕು ಅಂತ ಅನ್ಸ್ತಾ ಇತ್ತು, ಬಟ್ ಅಲ್ಬಾರ್ದು, ಈ ಮೊಮೆಂಟ್ ಅಲ್ಲಿ ಬೇಡ ಅಂತ ಫೀಲ್ ಆಗ್ತಾ ಇತ್ತು. ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಸುಮ್ನೆ ಒಂದು 10 ನಿಮಿಷ ಯಾರೋ ನನ್ನ ಹತ್ರ ಮಾತಾಡಕ್ ಬಂದಿರ್ಲಿಲ್ಲ. ಸೊ ಸುಮ್ನೆ ಕೂತಿದ್ದು ಒಂದು 10-15 ನಿಮಿಷ, ಬಟ್ ಮನ್ಸಿನೊಳಗಡೆ ತುಂಬಾನೇ ಹತ್ತಿದ್ದೀನಿ ಅಂತ ಹೇಳ್ಬೋದು. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವ್ರು ನೀವು. ಸೊ ಪ್ರೇಕ್ಷಕರಿಗೆ ಆಕ್ಚುಲಿ ನಿಮ್ಮನ್ನು ನೋಡಿದಾಗ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗಿತ್ತು. ಸೊ ಬಿಗ್ ಬಾಸ್ ಕಾಲ್ ಬಂದಾಗ ನಿಮ್ಗೆ ಸರ್ಪ್ರೈಸ್ ಆಗಿತ್ತಾ? 100% ಬಿಗ್ ಬಾಸ್ ಕಾಲ್ ಬಂದಾಗ ನನಗೆ ಯಾರು ಸರ್ಪ್ರೈಸ್ ಆಗಲ್ಲ. ನಾನು ಮಂಗಳೂರಲ್ಲಿ ನನ್ನ ಒಂದು ಆಕ್ಟಿವಿಟಿ ಮುಗಿಸಿ ಡೈಲಿ ರೂಟೀನ್ಸ್ ಅಂತ ಇರತ್ತೆ. ನಾನು ಡೈಲಿ ರೂಟೀನ್ ಅಂತ ಸೆಟ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಮುಗಿಸ್ಬಿಟ್ಟು ಮನೆಗೆ ಬಂದು ಬಿಗ್ ಬಾಸ್ ಶೋನೇ ನೋಡ್ತಾ ಇರ್ತೀನಿ ನನ್ನ ತಾಯಿ ಜೊತೆ. ಯೂಶಲಿ ನನ್ನ ಒಂದು 9:30 11 ಗಂಟೆಗೆ ನಮ್ಮ ತಾಯಿ ಯಾವತ್ತೂ ಆ ಶೋನ ಮಿಸ್ ಮಾಡಲ್ಲ. ಸೊ ಅವ್ರ ಜೊತೆ ಕೂತ್ಕೊಂಡು ಬಿಗ್ ಬಾಸ್ ಶೋನ ನೋಡ್ತಾ ಇರ್ತೀನಿ. ಅವಾಗ ನನ್ನ ಕಾಲ್ ಬರುತ್ತೆ ಇನ್ ಬಿಟ್ವೀನ್ ಅಲ್ಲಿ. ಸೊ ಅವಾಗ ತಗೊಂಡು ನೀವು ಬಿಗ್ ಬಾಸ್ ಶೋಗೆ ಸೆಲೆಕ್ಟ್ ಆಗಿದ್ದೀರಾ, ಬರಬೇಕು ಅಂತ ಅಂದಾಗ ತುಂಬಾನೇ ಸರ್ಪ್ರೈಸಿಂಗ್ ಅಂತು. ಫಸ್ಟ್ ಆಫ್ ಆಲ್ ಎಕ್ಸೈಟೆಡ್ ಆದೆ ತುಂಬಾನೇ. ಆಮೇಲೆ ಕೆಲವೊಂದು ಕನಸುಗಳು ಮುಂದೆ ಬಂದಂಗೆ ಅನ್ಸ್ತು. ಲೈಕ್ ಎಷ್ಟೊಂದು 100 ಕನಸುಗಳು ಜನರನ್ನ ರೀಚ್ ಮಾಡೋ ಅಂತ ಒಂದು ಎಫರ್ಟ್ ಮೂವೀಸ್ ಅಲ್ಲಿ ಆಗ್ಲಿ ಅಥವಾ ಬೇರೆ ರೀತಿಯಲ್ಲಿ ಎಷ್ಟೊಂದಿತ್ತು. ಅದು ಇವಾಗ ಕೂಡ್ ಬರ್ತಾ ಇದೆ ಅನ್ನೋ ಒಂದು ಏನು ಸಂತೋಷ, ತುಂಬಾನೇ ಸಂತೋಷ ಆಯ್ತು. ಸೊ ಎಲ್ಲೋ ಒಂದ್ ಕಡೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆಯದೆ ಅಂದ್ರೆ ನೇರವಾಗಿ ಮೊದಲನೇ ದಿನನೇ ಬಿಗ್ ಬಾಸ್ ಹೋಗಿದ್ರೆ ಇನ್ನೂ ಹೆಚ್ಚು ಪ್ರೇಕ್ಷಕರಿಗೆ ತಲುಪುದಿತ್ತು, ಅಥವಾ ಇನ್ನೂ ಕನ್ನಡಿಗರ ಪ್ರೀತಿ ಇನ್ನೂ ಹೆಚ್ಚು ಸಿಕ್ತಿತ್ತು, ಅಥವಾ ಇನ್ನೂ ಸ್ವಲ್ಪ ದಿನ ಉಳಿಬೋದಿತ್ತು ಅಂತ ಅನ್ಸುತ್ತೆ ನಮ್ಗೆ. ನನ್ನ ಪ್ಲೇಟಲ್ಲಿ ಎಷ್ಟು ನನಗೆ ದೇವರು ಏನು ಆಹಾರನ ಕೊಟ್ಟಿದ್ದಾರೆ, ನಾನು ಅದ್ರ ಬಗ್ಗೆ ನನಗೆ ಖುಷಿ ಇದೆ. ಸೊ ಪ್ಲೇಟಲ್ಲಿ ಇನ್ನೂ ಚಿಕನ್ ಇರ್ತಿದ್ರೆ ಅಥವಾ ಇನ್ನು ಬೇರೆ ತರ ಬಿರಿಯಾನಿ ಇರ್ತಿದ್ರೆ ಇನ್ನೂ ಚೆನ್ನಾಗಿರ್ಬೋದು ಅಂತ ಆ ತರ ಯೋಚನೆ ಮಾಡಿದ್ರೆ ನಾವು ಲೈಫಲ್ಲಿ ಯಾವತ್ತೂ ಖುಷಿ ಇರಕ್ಕೆ ಆಗಲ್ಲ. ಸೊ ನಮ್ಗೇನು ದೇವ್ರು ಕೊಟ್ಟಿದ್ದಾರೆ ಅದ್ರಲ್ಲಿ ಖುಷಿ ಪಡ್ಕೋಬೇಕು. ನಾನು ಆ ತರ ಇವಾಗ ಯೋಚನೆ ಮಾಡಿದ್ರೆ ನನ್ನಷ್ಟು ಮೂರ್ಖ ಯಾರೂ ಇರಲ್ಲ. ಅದು ಈ ತರ 4 ವಾರ ಒಳಗಡೆ ಹೋಗ್ಬಿಟ್ಟು ಪರ್ಫಾರ್ಮ್ ಮಾಡ್ಬಿಟ್ಟು ಜನರ ಪ್ರೀತಿ ತಗೊಂಡ್ಬಿಟ್ಟು ಬಂದಾಗ ಈ ತರ ನೆಗೆಟಿವ್ ಥಾಟ್ ತಗೊಂಡ್ರೆ ನಾನು, ಸೊ ಐ ಥಿಂಕ್ ಮುಂದೆ ಹೋಗೋಕ್ಕೆ ತುಂಬಾ ಕಷ್ಟ ಆಗತ್ತೆ. ಸೊ ಆ ತರ ಥಾಟ್ ಯಾವುದಿಲ್ಲ. ಬಟ್ ನಾನು ಉಳ್ಕೊಂಡಿದ್ರೆ ಒಂದು ಚೆನ್ನಾಗಿ ಇನ್ನ ಆಡ್ಬೋದಿತ್ತು ಅಂತ ಅದೇ ಒಂದು ನೋವಿದೆ. ಬಟ್ ಅದರ್ವೈಸ್ ವೈಲ್ಡ್ ಕಾರ್ಡ್ ಸಿಕ್ಕಿದ್ದು ನನಗೆ ಅಷ್ಟೇ ಖುಷಿ ಇದೆ. ನಾನು ಫಸ್ಟ್ ಹೋಗಿದ್ರು ಪ್ರಾಬ್ಲಿ ನನ್ನ ಕೆಲಸ ಏನಿದೆ ಅದು ಮಾಡ್ತಿದ್ದೆ. ನನ್ನ ಮೊಮೆಂಟ್, ನನ್ನ ಟೈಮ್ ಝೋನ್ ಏನಿತ್ತು ಅದು ವೈಲ್ಡ್ ಕಾರ್ಡ್ ಝೋನ್. ಸೊ ಆ ಝೋನ್ಗೆ ನಾನು ಹೋಗಿದ್ದೀನಿ. ಸೊ ಇಟ್ಸ್ ಓಕೆ ಅಂತ ಅನ್ಸುತ್ತೆ. ಸೊ ಎಲ್ಲಿ ಎಡವಿದ್ದು ಅನ್ಸುತ್ತೆ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಈ ಹೊರಬರಕ್ಕೆ ಕಾರಣ ಏನು ಅಂತ ಅನ್ಸುತ್ತೆ? ಯಾವಾಗಲೂ ಈಗ ಹೊರಗಡೆ ಬಂದ್ಮೇಲೆ ಯೋಚನೆ ಮಾಡಿದಾಗ ಹಾನೆಸ್ಟಿ ಆಗಿ ನನಗೆ ತುಂಬಾ ಜನ ಕೇಳಿದ್ರು, ನನ್ಗೆ ಎಲ್ಲೂ ನಾನು ಎಡವಿಲ್ಲ ಅಂತ ಅನ್ಸತ್ತೆ. ನಾನು ಒಂದು ಜೆನ್ವಿನ್ ಪರ್ಸನ್ ಆಗೇ ಹೋಗಿದ್ದು, ಜೆನ್ವಿನ್ ಪರ್ಸನ್ ಆಗಿ ಹೊರಗಡೆ ಬಂದಿದ್ದೀನಿ. ಎಲ್ಲೂ ನನ್ನ ಒಂದು ಫೇಕ್ ಗೇಮ್ ಅಥವಾ ಡರ್ಟಿ ಪೊಲಿಟಿಕ್ಸ್ ಅಥವಾ ಏನೋ ಇನ್ನೊಂದು ಹೇಳ್ತಾರೆ ಮ್ಯಾನಿಪ್ಯುಲೇಟಿವ್ ತರ ಆಡಿ ನೀವು ಗೆಲ್ಬೋದಾಗಿತ್ತು, ಸ್ವಲ್ಪ ಡ್ರಾಮಾ ಮಾಡಿ ಗೆಲ್ಬೋದಾಗಿತ್ತು ಅಂತ ನಾವು ಹೇಳ್ತಾರೆ ಕೆಲವರು. ಒಂದ್ ಸ್ವಲ್ಪ ನೀವು ಆಕ್ಟಿಂಗ್ ಫೀಲ್ಡ್ ಅಲ್ಲೇ ಇದ್ದೀರಾ, ಆಕ್ಟಿಂಗ್ ಮಾಡ್ಬೋದಾಗಿತ್ತು ನಿಮ್ಗೆ ಒಳಗಡೆ ಅಂತ ಹೇಳ್ತಾರೆ. ಬಟ್ ಇದೆಲ್ಲ ನಾನಲ್ಲ. ನನ್ನ ಆಕ್ಟಿಂಗ್ ಅಂತ ಏನು ಇದೆ ಅದು ನನ್ನ ಕೆಲಸ, ನನ್ನ ಒಂದು ಪ್ಯಾಷನ್. ಅದನ್ನ ನಾನು ಆ ಫೀಲ್ಡ್ ಅಲ್ಲೇ ಮಾಡ್ತೀನಿ. ಅಲ್ಲಿ ನಾನು ಹೋಗ್ಬಿಟ್ಟು ನಿಜ ನಾನಾಗಿದ್ದು ಆಡ್ಬೇಕೇನಿದೆ ಅದನ್ನ ನಾನು ಆಡಿದ್ದೀನಿ. ಸೊ ಅದ್ರ ಬಗ್ಗೆ ನನ್ಗೆ ಹೆಮ್ಮೆ ಇದೆ. ಸೊ ಎಂಡ್ ಆಫ್ ದ ಡೇ ಎಲ್ಲರೂ ಒಂದೊಂದು ಟೈಮಲ್ಲಿ ಒಬ್ಬೊಬ್ರು ಬರಲೇಬೇಕು. ಸೊ ಗೊತ್ತಿಲ್ಲ, ನನ್ನ ಒಂದು ಆ ಟೈಮ್ಗೆ ನನ್ನ ಒಂದು ಕೆಲವೊಂದು ಚಿಕ್ಕ ಒಂದು ಏನು ಮಿಸ್ಟೇಕ್ಸ್ಗಳು ಏನಾಗಿದೆ ಅದನ್ನ ನಾನು ತುಂಬಾನೇ ತೀರಾ ಒಳಗಡೆ ಹೋಗ್ಬಿಟ್ಟು ಅದನ್ನ ನೋಡ್ಕೊಂಡು ನೋಡಕ್ ಹೋದ್ರೆ ಐ ಥಿಂಕ್ ಆ ತರ ನಮ್ಮ ಜೀವನದಲ್ಲೂ ಐ ಥಿಂಕ್ ನಾವು ಎಷ್ಟೊಂದು ತಪ್ಪುಗಳನ್ನ ಮಾಡ್ತೀವಿ, ಚಿಕ್ಕ ತಪ್ಪುಗಳನ್ನ ಮಾಡ್ತೀವಿ. ಸೊ ಅಲ್ಲೇ ನಿಂತ್ರೆ ಅದಕ್ಕೆ ಅದೊಂದು ಅರ್ಥ ಇರಲ್ಲ. ಬಟ್ ನೋಡ್ಬೇಕು ಎಲ್ಲಿ ತಪ್ಪಾಗಿದೆ ಅಂತ. ಬಟ್ ನನಗೆ ಅನ್ಸಿದ್ದು ನಾನು ಚೆನ್ನಾಗೇ ಆಡಿದ್ದೀನಿ. ಕೆಲವೊಂದ್ಸಲ ಸ್ಲೋ ಆಟ, ಫಸ್ಟ್ಗೆ ಸ್ಲೋ ಆಟ ಆಮೇಲೆ ಫಾಸ್ಟ್ ಆಟ ಅಂತ ಹೇಳ್ತಾರೆ. ಬಟ್ ಎಲ್ಲಾನು ಬೇಕಿತ್ತು ಆ ಸಿಚುವೇಶನ್ಗೆ, ಆ ತರ ಸಿಚುವೇಶನ್ ತಕ್ಕಂತೆ ಆಡಿದ್ದೀನಿ. ಸೊ ಆ ತರ ಏನು ಅನ್ಸಿಲ್ಲ.